ಅಲ್ಲೇ ಕಳ್ದೋಗಿದೆ. ಎಲ್ಲಿ? ಹೋಟೆಲಲ್ಲಿ. ಏನು ಹೇಳ್ತಿದ್ಯಪ್ಪ ಕೊಡ? ಹೌದಣ್ಣ, ರಾತ್ರಿ ಬಂದಿದ್ದ ಹಿಡ್ಕೊಂಡು ಸರಿಯಾಗಿ ಒಡೆದು ಕಟ್ಟಾಕಿದೀವಿ ಅಣ್ಣ. ಯಾವುದಕ್ಕೂ ನೀವು ಬೇಗ ಬನ್ನಿ ಅಣ್ಣ. ಸರಿ ಇರು, ಬಂದೆ. ಏ ಕೋದಂಡ, ಏನಾಯ್ತು? ನಮ್ಮ ಹೋಟ್ಲಿಗೆ ಯಾರೋ ಕಳ್ಳ ನುಗ್ಗಿದಾನಂತಪ್ಪ. ಕಳ್ಳನ? ಏ ಕೃಷ್ಣ, ಹೋಗೋ, ಗಾಡಿ ತೆಗಿ ಬೇಗ. ಏ ನಾನು ಬರ್ತೀನಿ. ಬೇಡಪ್ಪ, ನಾನು ಹೋಗಿ ನೋಡ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ, ತಿಳಿಸ್ತೀನಿ ಅಂತ. ನೀವು ಮನೆ ಕಡೆ ಹುಷಾರು. ಅಕ್ಕ ಬರ್ತೀನಿ. ಕೋದಂಡ ಹುಷಾರು. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ಆ ಜ್ಯೋತಿಷಿ ನೋಡಿದ್ರೆ ಇನ್ ಮುಂದೆ ಎಲ್ಲ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಏನೇನೋ ಆಗ್ತಾ ಇದೆಯಲ್ಲ. ಅಯ್ಯೋ ಅಮ್ಮ, ನೋಡು, ನೀನ್ ಸಮಾಧಾನ ಮಾಡ್ಕೋ. ಅಲ್ಲಿ ಕೆಲ್ಸದವ್ರಿದ್ದಾರೆ, ತಮ್ಮಂದ್ರು ಹೋಗಿದಾರಲ್ಲ, ಅದೇನು ಅಂತ ನೋಡ್ತಾರೆ. ನೀನ್ ಕೂತ್ಕೋ, ಸಮಾಧಾನ ಮಾಡ್ಕೋ. ಓ ದೇವ್ರೆ. ಗಿರಿ, ಹೋಗೊಂದ್ ಗ್ಲಾಸ್ ನೀರ್ ತಗೊಂಬ. ಅಪ್ಪ ಕೂತ್ಕೊಳ್ಳಿ ನೀವು. ನಮ್ಮ ಹೋಟ್ಲಲ್ಲಿ ಕದಿಯಕ್ ಬಚ್ಚ. ಕೃಷ್ಣಣ್ಣ ಕೋದಂಡಣ್ಣ ಬರ್ಲಿ. ಗ್ರಾಚಾರ ಬಿಡಿಸ್ತಾರ ನಿಂಗೆ, ಇರು. ಬನ್ನಿ ಅಣ್ಣ, ಬನ್ನಿ ಬನ್ನಿ. ಕಳ್ಳನ ಮಗನಿಗೆ ಸರಿಯಾಗಿ ಹೊಡೆದು ಕಟ್ಟಾಕಿದ್ದೀನಿ. ರಾತ್ರಿ ಎಲ್ಲ ಕಾಯ್ತಾನೆ ಇದ್ವಿ, ಏನು ಮಾತಾಡೋದೇ ಇಲ್ಲ ಅಂತಾನೆ. ಜ್ಞಾನ ತಪ್ಪಿರೋ ತರ ನಾಟಕ ಬೇರೆ ಮಾಡ್ತಾನೆ. ಎಷ್ಟು ಧೈರ್ಯ ಇದ್ರೆ ನಮ್ಮ ಹೋಟೆಲ್ಗೆ ಕದಿಯಕ್ ಬಂದಿದ್ದಾನೋ? ನಡ್ರಿ ಅಣ್ಣ. ಏಯ್, ನಮ್ಮ ಹೋಟೆಲ್ಗೆ ಕದಿಯಕ್ ಬರ್ತೀಯನೋ? ನಮ್ಮ ಹೋಟೆಲ್ಗೆ ಕದಿಯಕ್ ಬರ್ತೀಯ? ಏಯ್, ಯಾರೋ ನೀನು? ಏಯ್, ಏ ಕೃಷ್ಣ, ಈ ಕಡೆ ಬಾ. ಭಾವ, ನೀವೇನಿಲ್ಲಿ? ನಾನು ನೋಡ್ತಿರೋದು ನಿಜನಾ? ಕೃಷ್ಣ, ಗುರ್ತು ಸಿಕ್ಲಿಲ್ವೇನೋ? ನಮ್ ಭಾವ ಕಣೋ. ಏನ್ ಹೇಳ್ತಿದ್ಯಾ ಅಣ್ಣ? ಹೌದು ಕಣೋ, ನಮ್ಮ ಹೊಸ ಅಕ್ಕನ್ ಮದುವೆ ಆಗಿರೋರು ಮೂರ್ತಿ ಭಾವ ಇವರೇ ಕಣೋ. ನಮ್ಮ ಮೂರ್ತಿ ಭಾವ ಕಣೋ, ನಮ್ಮ ಮೂರ್ತಿ ಭಾವ. ಏಯ್, ಏನ್ರ ಮುಖ ನೋಡ್ತಿದ್ದೀರಾ? ಹಗ್ಗ ಬಿಚ್ರೋ, ಹಗ್ಗ ಬಿಚ್ರಿ. ಕೋದಂಡ, ನೀನೇನಿಲ್ಲಿ? ಭಾವ, ಇದು ನಮ್ಮ ಹೋಟ್ಲು ಭಾವ. ನಿಮ್ ಇವನು ಕೃಷ್ಣ, ನನ್ನ ತಮ್ಮ. ಮತ್ತೆ ಇವರೆಲ್ಲ ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರು ಭಾವ. ನಮಸ್ಕಾರ ಸರ್. ಅಲ್ಲ ಭಾವ, ನೀವೇನಿಲ್ಲಿ? ಅದು ಇಂಥ ಪರಿಸ್ಥಿತಿನಲ್ಲಿ? ಎಲ್ಲ ನನ್ನ ಹಣೆ ಬರಕಣ. ನೆನ್ನೆ ನಾನು ನಮ್ಮ ಯಜಮಾನ್ರು ಮತ್ತವ್ರ ಮಗಳು ಈ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ವಿ. ಅವಳು ಕಾಲ್ಗೆ ಜನ ಇಲ್ಲೇ ಎಲ್ಲೋ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನ ಹುಡ್ಕೋದಕ್ಕೆ ಅಂತ ನಾನು ಬಂದೆ. ಅಷ್ಟರಲ್ಲಿ ಇವ್ರುಗಳು ನನ್ನನ್ನು ಕಳ್ಳ ಅಂತ ಈ ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ. ಓ, ಹಾಗೆ ಜನ. ಅದು ನೀವು ಕೂತೂಟ ಮಾಡಿ ಟೇಬಲ್ ಕೆಳಗಡೆನೆ ಬಿದ್ದಿತ್ತು.